ಸುಧಾಕರ್ ಅವರನ್ನ 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿ ಅಂತ ಅಶೋಕ್ ಸುಧಾಕರ್ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಅಲ್ಲದೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಬರಗಾಲ ಬಂದಿದೆ, ಈ ಸರ್ಕಾರದಲ್ಲಿ ಏನಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಬಂದು ಕುಡಿಯೋದಕ್ಕೆ ನೀರಿಲ್ಲ ಅಂತ ಲೇವಡಿ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಸುಧಾಕರ್ ಪರವಾಗಿ ಪ್ರಚಾರ ಶುರು ಮಾಡಿರೋ ವಿಪಕ್ಷ ನಾಯಕ ಅಶೋಕ್ ಅವರನ್ನ 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿಕೊಡಿ ಅಂತ ಭರ್ಜರಿ ಮತಬೇಟೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಲೇವಡಿ ಮಾಡಿರೋ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರಗಾಲ ಬಂದಿದೆ, ಸರ್ಕಾರದಲ್ಲಿ ಯಾವುದೇ ಸಾಧನೆ ಇಲ್ಲ, ಏನಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಬಂದು ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಅಂತ ಸರ್ಕಾರದ ಮೇಲೂ ಕೂಡ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಾವಿರದ 2013ರಿಂದ 2017ವರೆಗೂ ಸಿದ್ದರಾಮಯ್ಯ ಇದ್ದರು. ಆಗಲೂ ಬರಗಾಲನೇ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ದಾಖಲೆ ತಗೊಂಡಾಗ ಅಷ್ಟು 5 ವರ್ಷಗಳ ಕಾಲ ಬರಗಾಲ. ಅದೋಗಿ BJP ಬಂದ ಮೇಲೆ ಎಲ್ಲ ಕಡೆ ಫ್ಲಡ್, ಅಂದರೆ ಕೆರೆ ಕಟ್ಟೆಗಳು ತುಂಬಿತ್ತು, ಡ್ಯಾಮ್ಗಳು ತುಂಬಿತ್ತು. ಈಗ ಮತ್ತೆ ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದೆ, ಮತ್ತೆ 1 ವರ್ಷದಿಂದ ಬರಗಾಲ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಬರಗಾಲಕ್ಕೂ ಏನೋ ನಂಟಿರಬೇಕು. ಬರೀ ಬರಗಾಲ ಅಂತಲ್ಲ, ಕುಡಿಯೋ ನೀರಿಲ್ಲ, ಹಾಹಾಕಾರ, ಕರೆಂಟ್ ಇಲ್ಲ, ಹಾಹಾಕಾರ, ರೈತರು ಆತ್ಮಹತ್ಯೆ, ಇವೆಲ್ಲನೂ ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ. ರೈತರ ಶಾಪದಿಂದ ಈ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತದೆ. ಸಿದ್ದರಾಮಯ್ಯ ಯಾರ ಮನೆಗೆ ಒಬ್ಬರ ಮನೆಗೆ ಹೋಗಿದ್ದೀರಾ ನೀವು? ರೈತರಿಗೆ ಸಾಂತ್ವನ ಹೇಳಿದ್ದೀರಾ? ಬರಗಾಲ ಬಂದಿದೆಯಪ್ಪ, ಮಳೆ ಬಂದಿಲ್ಲ, ನಾನೇನಾದ್ರೂ ಮಾಡಿ ನಿಮ್ಗೆ ಸಹಾಯ ಮಾಡ್ತೀನಿ, ನಿಮ್ ಜೊತೆ ಇದ್ದೀನಿ, ರೈತರೆ ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು? ಒಂದು ಸ್ಟೇಟ್ಮೆಂಟ್, ರೈತರೆ ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ಇದ್ದೀನಿ ನಿಮ್ ಜೊತೆ, ಮುಖ್ಯಮಂತ್ರಿ ಆಗಿದ್ದೀನಿ ನಾನು, ಒಂದ್ಸರಿ ಹೇಳಿದ್ದೀರಾ ನೀವು? ಹೇಳಿಲ್ಲ. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂತ ರೈತರ ಮನೆಗೆ ನೀವು ಹೋಗಿಲ್ಲ. ಆದ್ರೆ ನಿಮ್ಮ ಮಂತ್ರಿಗಳು ಕಳಿಸ್ಕೊಟ್ರಿ. ಯಾರೋ ಪಾಟೀಲ್, ಶಿವಾನಂದ ಪಾಟೀಲ್, ಕೇಳಿಸ್ಕೊಳ್ಳಿ, ರೈತರು ಬಹಳ ಜನ ಇದ್ದೀರ. ಶಿವಾನಂದ ಪಾಟೀಲ್ ಅಂತ ಒಬ್ಬ ಮಂತ್ರಿ, ಕೋಆಪರೇಟಿವ್ ಮಂತ್ರಿ, ಅವರು ರೈತರು ಯಾಕೆ ಆತ್ಮಹತ್ಯೆ ಮಾಡ್ತಾರೆ ಅಂದ್ರೆ ಅವ್ರು ಹೇಳಿದ್ರು ಬರಗಾಲ ಬರ್ಲಿ, ಬರಗಾಲ ಬಂದ್ರೆ ನಮ್ಗೆ ಪರಿಹಾರ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬರಗಾಲ ಬರಲಿ ಅಂತ ರೈತರೇ ಹೇಳ್ತಾರೆ. ರೈತರ ಆತ್ಮಹತ್ಯೆ ಮಾಡೋದು ನಮ್ಮ DK ಶಿವಕುಮಾರ್ ಹೇಳಿದ್ರು, ರೈತರ ಆತ್ಮಹತ್ಯೆ ಮಾಡೋದು ಅವ್ರ ಮನೆ ಪ್ರಾಬ್ಲಮ್ ಇಂದ ಅವ್ರು ಮಾಡೋದು. ರೈತರ ಆತ್ಮಹತ್ಯೆ ಮಾಡೋದು ಮನೆ ಪ್ರಾಬ್ಲಮ್ ಇಂದ. ಈ ಕಾಂಗ್ರೆಸ್ ಅವ್ರು ಏನ್ ಹೇಳ್ಬೇಕು ಹೇಳಿ? ಶಿವಾನಂದ ಪಾಟೀಲ್ ಹೇಳ್ತಾರೆ ಬರಗಾಲ ಬರ್ಲಿ ಅಂತ ರೈತ ದೇವರ ಪೂಜೆ ಮಾಡ್ತಾರೆ. ಶಿವಾನಂದ ಪಾಟೀಲ್ ಮಂತ್ರಿ, ಸಿದ್ದರಾಮಯ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.